ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ನಾನು ಆಗಲೇ ನಿಮ್ಗೆ 4 ಸಲ ಹೇಳಿದ್ದೀನಿ, ಹಾಗಾಗಿ ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಬಿಕಾಸ್ ದಿ ಸಿಚುವೇಶನ್ ಇಸ್ ಸಚ್. ಒಂದು ವೇಳೆ ನಾವು ಬಲವಂತವಾಗಿ ಪೇಷಂಟ್ನ ಎಚ್ಚರ ಮಾಡಿದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳೋಕೆ ಆಗೋದಿಲ್ಲ. ಇನ್ನು 25 ದಿನ ಕಳೆದ ಮೇಲೆ ವಿ ಕ್ಯಾನ್ ಪ್ರೆಡಿಕ್ಟ್ ಸಮಥಿಂಗ್. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಸಿ ಯು. ಇಟ್ಸ್ ಆಲ್ ರೈಟ್, ಬನ್ನಿ. ಮ್ಯಾಗ್ಝಿನ್ ನೋಡ್ತೀರಿ? ಡ್ರೆಸ್ ಮಾಡ್ಕೊಂಡು ಬರ್ತೀನಿ. ರೈಟ್. ಹಲೋ ಮೇಡಮ್, ನೀವು ಇಷ್ಟ ಬಂದ ಕನಸು ಕಾಣಕ್ಕೆ ನಾನೇನ್ ಯೂಫಾರ್ಮ್ ಬೆಡ್ ಅಂತ ತಿಳ್ಕೊಂಡ್ಬಿಟ್ರ? ಎದ್ದೇಳಿ. ಐ ಆಮ್ ವೆರಿ ಸಾರಿ. ಕ್ಷಮಿಸಿ, ಯಾವ್ದೋ ಗುಂಗ್ನಲ್ಲಿ. ಯಾವುದೋ ಗುಂಗಲಲ್ಲ, ಸರಿಯಾದ ರಂಗಲ್ಲೇ ಇದೆಯಾ. ದೀಪಾ, ಒಂದು ವಿಷಯ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಏನು? ನಿಮ್ಮ ಅಣ್ಣ ಸತ್ತಿದ್ದ ದಿನ ಯಾವುದಾದ್ರೂ ಸ್ಟ್ರೇಂಜ್ ಅನ್ಯೂಶುವಲ್ ಇನ್ಸಿಡೆಂಟ್ ನಡೀತಾ? ಹಾ, ನನ್ನನ್ನು ಹೊರಗಡೆ ನಿಲ್ಸಿ ಅವನೊಬ್ಬನೇ ಮಾರ್ಚರಿ ರೂಮ್ ಒಳಗೋದ. ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಏನ್ ಮಾಡ್ಬೇಕು ಅಂತಾನೆ ತೋಚಲಿಲ್ಲ. ಒಂದ್ ಹೆಜ್ಜೆ ಮುಂದಿಡೋ ಅಷ್ಟರಲ್ಲಿ ಒಂದ್ ವ್ಯಾನ್ ನನ್ ಮೇಲೆ ಬಂದ್ಬಿಡ್ತು. ಬಟ್ ಗಾಡ್ ಗ್ರೇಸ್ ತಪ್ಪಿಸ್ಕೊಂಡೆ. ವ್ಯಾನ್ ಕಲರ್ ಅಥವಾ ನಂಬರ್ ಏನಾದ್ರೂ ಗುರ್ತಿದ್ಯಾ? ರಾತ್ರಿ ಹೊತ್ತು ವ್ಯಾನ್ ಕಲರ್ ಕಂಡುಹಿಡಿಯೋಕ್ಕಾಗ್ಲಿಲ್ಲ. ಆದ್ರೆ ನಂಬರ್ ಮಾತ್ರ CAX 3366. ಏನಂದೆ? CAX 3366. ವಿಜಯ್, ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ಸಿಯೋ, ಬರ್ತೀನಿ. CAX 3366, CAY 6633 ಈ ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ಯಾವ್ಯಾನೋ ಇಲ್ವಲ್ಲ. ಆದರೆ CAZ 6363 ನಂಬರ್ ಕಾರ್ ಇದೆ ಸರ್. ದಯವಿಟ್ಟು ಆ ಕಾರ್ ಓನರ್ ಅಡ್ರೆಸ್ ಕೊಡ್ತೀರಾ? ಕೊಡ್ತೀನಿ ಸರ್. ಇದೇನು ಅಗ್ನಿಶಾಮಕ ದಳದ ಬೆಲ್ಲ ಇಲ್ಲ ನನ್ನ ಮನೆ ಫೋನ. ಬೆಳಗ್ಗೆಯಿಂದ ಇದೇ ಆಗೋಯ್ತು. ಹಲೋ, ಎಸ್, GT ಪಾಲ್ ಸ್ಪೀಕಿಂಗ್. ಐ ಮೀನ್ ಗಜಪತಿ ಗೋಪಾಲ್ ಸ್ಪೀಕಿಂಗ್. ವಾಟ್ ನಾನ್ಸೆನ್ಸ್? ರೈಲ್ವೆ ಸ್ಟೇಷನ್ ಬೇಕಾಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಬೇಕಾಗಿತ್ತು. ಪೊಲೀಸ್ ಸ್ಟೇಷನ್ ಇಲ್ಲದೆ ಇದ್ರೆ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ಗೆ ಫೋನ್ ಮಾಡಬೇಕಾಗಿತ್ತು. ಇಲ್ದಿದ್ರೆ ಬಸ್ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು. ಎದುರುಗಡೆ ಇರೋ ರೈಲ್ವೆ ಸ್ಟೇಷನ್ ತೋರಿಸ್ತಾ ಇದ್ರು. ಎಲ್ಲೂ ಇಲ್ಲದೆ ಇದ್ರೆ ಟಿವಿ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು. ಎಷ್ಟು ಸಾರಿ ಹೇಳ್ದಯ್ಯ ನನಗೆ ಟಿವಿ ಸ್ಟೇಷನ್ ಹತ್ರ ಹೋಗಿ ಕೇಳು ಅಂತ. ಓಹೋ ಡಾರ್ಲಿಂಗ್, ಕಿಸ್ ಮೀ ಮುತ್ತು. ಓಹ್ ನಿನಗಲ್ಲ ಕಣಯ್ಯ. ಏನು? ಯಾರೋ ನೋಡಕ್ ಬಂದಿದ್ದಾರೆ. ಈ ವಯಸ್ಸಲ್ಲಿ ನಿನ್ನ ನೋಡಕ್ ಬಂದಿದ್ದಾರ? ಎಲ್ಲಿ ನನ್ನ ಡಬಲ್ ಬ್ಯಾರಲ್ ಗನ್? ಅಯ್ಯೋ, ನನ್ ಕರ್ಮ.
ನನ್ನನ್ನಲ್ರಿ ನಿಮ್ಮನ್ ನೋಡಕ್ ಬಂದಿದ್ದಾರೆ ಎಂದೆ. ನನ್ನ ನೋಡಕ್ ಬಂದಿದಾರ? ಯಾಕಿರ್ಬಹುದು? ಓಹೋ, ನನ್ನ ಪೆಟ್ಟ ಕಾರ್ ನೋಡಕ್ ಬಂದಿರ್ಬೇಕು. ಅವ್ರಿಗೆ ಡಬಲ್ ಬ್ಯಾರಲ್ ಗನ್ ಅಲ್ಲ, ಡಬಲ್ ಕೋಲ ತಗಂಬ. ವೇರ್ ಇಸ್ ಮೈ ಗೆಸ್ಟ್? ವೇರ್ ಇಸ್ ಮೈ ಗೆಸ್ಟ್? ವೇರ್ ಇಸ್ ಮೈ ಗೆಸ್ಟ್? ಎಲ್ಲಿ ನನ್ನ ಅತಿಥಿ? ವೆಲ್ಕಮ್ ವೆಲ್ಕಮ್, ಸುಸ್ವಾಗತ. ಓಹ್, ನೀವು ನಿಂತೇ ಇದ್ದೀರಾ? ಇಲ್ಲ, ನಿಮ್ ಕೂತೇ ಹೆಸರು? ಇದೀನಲ್ಲ. ವಿಜಯನಗರದಿಂದ ಬಂದ್ರ? ನನ್ನ ಹೆಸರು ವಿಜಯ್ ಅಂತ. ನನ್ನ ಹೆಸರು ಜಿ ಪಾಲ್, ಜಿ.ಜಿ. ಅಂದ್ರೆ ಪಾಲ್. ಗಜಪತಿ ಗೋಪಾಲ್. ಓಹೋ, ಗಜಪತಿ ಆನೆ ಕುಲದವ್ರು ಅಂತ ಹೇಳಿ. ಹಿಂದೆ ನಮ್ಮ ಪೂರ್ವಿಕರು ಆನೆ ಮೇಲೆ ಸವಾರಿ ಮಾಡ್ತಿದ್ರು. ಆಹಾ, ಈಗ ತಾವು ಸವಾರಿ ಮಾಡ್ತೀರಲ್ಲ, ಆ ಕಾರಣ ಸ್ವಲ್ಪ ನೋಡ್ಬೇಕು. ಅಂದ್ರೆ CAZ 63 CAZ 63 ಸಾಧ್ಯವಿಲ್ಲ. 1943 ನಲ್ಲೇ ಬ್ರಿಟಿಷ್ ಗವರ್ನರ್ ಲಾರ್ಡ್ ಮೌಂಟೇನ್ ಬ್ಯಾಟನ್ ಇಲ್ಲಿ ಬಂದು ತೋರಿಸಿದ್ರು, ತೋರಿಸಲಿಲ್ಲ. ಸಾಧ್ಯವಿಲ್ಲ. ಈಗ ನನಗ್ ತೋರಿಸ್ತೀರಾ? ಖಂಡಿತವಾಗಿಯೂ. ನೀನು ಇಂಡಿಯನ್, ಭಾರತೀಯ. ತೋರಿಸ್ತೀನಿ. CAZ 63 ಕಮಾನ್. ಹುಚ್ಚಾಸ್ಪತ್ರೆ ಬ್ರಾಂಚ್ ಆಫೀಸ್ ಬಂದಿದ್ದೇನೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಹೆಡ್ ಆಫೀಸ್ಗೆ ಬಂದಿದ್ದೀನಿ. ಕಮಾನ್. ಎಲ್ಲಿ ಸರ್ ಕಾರು? ಓಹೋ, ನನ್ನ ಕಾರ್ ನೋಡೋದಕ್ಕೆ ಎಷ್ಟೊಂದು ಆತರ, ಎಷ್ಟೊಂದು ಕಾತರ, ಎಷ್ಟೊಂದು ಆಸೆ. ಉಸಿರಿಗೆ ಉಸಿರು, ಪ್ರಾಣಕ್ಕೆ ಪ್ರಾಣ, ಪಂಚ ಪ್ರಾಣ. 63 ನೋಡಿ. ಡನ್ ಡನ್. ಅಂಡಾ ಕಾ ಕಸಂ, ಅಬು ಕಾ ಹುಕುಂ. ಡನ್ ವಪ್ಪನ್. ಓಹೋ, ನೀವೆಲ್ಲಿ ನೋಡ್ತಾ ಇದ್ದೀರಾ? ಲುಕ್ ದೇರ್. ಮಿಸ್ಟರ್ ಜಿ.ಜಿ. ಪಾಲ್, ಇದೇನಾ ನಿಮ್ ಕಾರು? ಎಸ್ ಮ್ಯಾನ್, ಇದೇ ನನ್ನ ಕಾರು, ನನ್ನ ಮುದ್ದಿನ ಕಾರು, ನನ್ನ ಪ್ರೀತಿಯ ಕಾರು, ನನ್ನ ಲಾಂಗ್ ಲೈಫಿನ ಕಾರು. ಅಯ್ಯೋ ಗೋಲ್ಡ್ ಕಾರ್, ಗೋಲ್ಡ್ ಕಾರ್. ಅಮ್ಮ, ಇವ್ರಿಗೆ ಅವ್ರಿಗೆ ಆ ಮಾಡ್ಲ ಕಾರ್ ಅಂದ್ರೆ ತುಂಬಾ ಇಷ್ಟ. ಒಂದಿನ ನನ್ನ ತಮ್ಮ ಕಾರ್ ತಗೊಂಡೋಗಿ ಆಕ್ಸಿಡೆಂಟ್ ಮಾಡ್ಬಿಟ್ಟ. ಅದು ಪುಡಿ ಆಗ್ಬಿಡ್ತು. ಆ ಸುದ್ದಿ ಕೇಳಿದ ಇವ್ರಿಗೂ ಬುದ್ಧಿ ಹೊಡೆದು ಹುಚ್ಚರಾಗ್ಬಿಟ್ರು. ಇವ್ರನ್ನ ಟೆಸ್ಟ್ ಮಾಡಿದ ಡಾಕ್ಟ್ರು ಈ ಪೇಷಂಟ್ನ ಅವ್ರಿಷ್ಟಕ್ಕೆ ಬಿಟ್ಬಿಡಿ, ಇಲ್ದೇ ಇದ್ರೆ ಪ್ರಾಣಕ್ಕೆ ಅಪಾಯ ಅಂತಂದ್ರು. ಅವ್ರು ಇಲ್ದೆ ನಾನ್ ಬದುಕಿರ್ಲಾರೆ. ಅದಕ್ಕೆ ಆ ಮಾಡೆಲ್ ಮಕ್ಕಳ ಕಾರ್ನ ತಂದು ಸೇಮ್ ನಂಬರ್ ಕಂಟಿನ್ಯೂ ಮಾಡಿ ಟ್ಯಾಕ್ಸ್ ಕಟ್ತಾ ಇದೀವಿ. ಐ ಆಮ್ ಸೋ ಸಾರಿ. ಬರ್ತೀನಿ. ಇಲ್ಲಮ್ಮ, ಪರವಾಗಿಲ್ಲ. ಥ್ಯಾಂಕ್ಸ್. ಆಹ್, ಓಹೋ, ಇದು ನನ್ನ ಪ್ರೀತಿಯ ಕಾರು, ಅಭಿಮಾನದ ಕಾರು, ನನ್ನ ಹೃದಯದ ಕಾರು. ಆಹ್ ಆಹ್, ಸ್ವೀ. ಆಹ್. Madam, Yes, your order is ready. how much? 1800. ತಗೊಳ್ಳಿ ಮೇಡಮ್. Thank you. ಅಣ್ಣ, ನಿನ್ ಬರ್ಡೇ ಬಂತು. ನಿನಗೆ ಹೇಳ್ದಾಗೆ ಈ ಸೂಟು ವಾಚು ತಂದೆ. ಆದ್ರೆ ಅಣ್ಣ, ಅಲ್ಲಿಂದಾನೆ ನಿನ್ನಿ ತಂಗಿಗೆ ಆಶೀರ್ವಾದ ಮಾಡಣ್ಣ. ಯಾರ್ ನೀವು? ನಿನಗೆ ಆಶೀರ್ವಾದ ಮಾಡಕ್ ಬಂದಿರೋ ಯಾಮದೂತರು. ಮರ್ಯಾದೆಯಿಂದ ಹೊರಗೋಗಿ, ಇಲ್ಲಾಂದ್ರೆ ಪೊಲೀಸನ್ ಕರಿತೀನಿ. ಓ, ಪೊಲೀಸ್ ಕರಿತೀಯಾ? ಕರ್ಸು ಕರ್ಸು. ಏಯ್, ಕೊಬ್ಬಿದ ಹಂದಿಗಳ ಮುಚ್ಚರೋ ಬಾಯಿ. ಇಳಿ ಗೀಳಿ ಇಡ್ತಾ ಐತೆ ಕಣ. ರೆಕ್ಕೆ ಪುಕ್ಕ ತರದು ಕಂಠ ಇಸ್ಕಿದ್ರೆ ಧ್ವನಿ ನಿಲ್ತೈತೆ. Shut up. ಏಯ್, ಹಿಡ್ಕೊಳ್ರ ಅವಳನ್ನ. ಪೊಲೀಸಿಗೆ ಫೋನ್ ಮಾಡ್ತೀಯಾ? ಪೊಲೀಸ್ನವ್ರು ಬರೋದು ಯಾವಾಗ್ಲೂ ಎಲ್ಲ ಮುಗಿದ್ಮೇಲೆ. ಬಿಡ್ರೋ, ಬಿಡ್ರೋ ನನ್ನ. ಇದಕ್ಕೆ ಬಂದಿರೋದು ಯಾವ್ದಕ್ರೋ? ಹೇಳೋಕೆ ಯಾಕೆ ಅಂತ ಹೇಳ್ರೋ. ಆ ಡೆಲ್ಲಿ ಸೀಳ್ ನಾಯಿಗೆ ಸಹಾಯ ಮಾಡಿರೋದಕ್ಕೆ. ಅದಕ್ಕೆ ಶಿಕ್ಷೆ. ನಾಯಿ ಮುಟ್ಟಿದ ಮಡಕೆ ಆಗ್ಬೇಕು.
ಏಯ್, ನೀನು ಮಿಸ್ ಕಾಡಿದ್ರೆ ಇವಳ ಮೆಟ್ರೆ ಕತ್ತರಿಸ್ಬಿಡ್ತೀನಿ. ನೋಡ್ರು. ಹಾ.